ಸರ್, ಅದೇ ರೀತಿ ತಮಗೆ 2 ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದ ಅನುಭವ ಇದೆ. ಒಂದು ಟೂರಿಸಂ ಡಿಪಾರ್ಟ್ಮೆಂಟ್, ಒಂದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಒಬ್ಬ ಆಸ್ಪಿರೆಂಟ್ ಆಗಿ ನಾಳೆ 384 ಕೇಸ್ ಮುಖ್ಯ ಬರೆದಂತಹ ವಿದ್ಯಾರ್ಥಿ ನಾಳೆ ಸಂದರ್ಶನ ಆಗದೆ ಯಾವ ಡೆಪ್ತ್ ಅಲ್ಲಿ ಅವ್ನು ಓದ್ಕೊಂಡು ಹೋಗ್ಬೇಕಂತ. ಸೊ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ನಾವು ಡೆಪ್ತ್ ಆಗಿ ಓದ್ಕೊಂಡು ಹೋಗ್ಬೇಕನ್ನೋದು. ಸೊ ನಿಮ್ಗೇನಂತಂದ್ರೆ ಈಗ ಪ್ರಿಫರೆನ್ಸ್ ಕೊಡುವಾಗ ತಾವು ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರು ಕಂದಾಯ ಇಲಾಖೆ ಅಂತ ಫಸ್ಟ್ ಪ್ರಿಫರೆನ್ಸ್ ಹಾಕಿರ್ತೀರಿ. ಸೊ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ವಾಟ್ ಈಸ್ ದ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಅಸಿಸ್ಟೆಂಟ್ ಕಮಿಷನರ್ ಇನ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಅದ್ರ ಬಗ್ಗೆ ಎಲ್ಲ ತಾವು ಆಕ್ಟ್ಸ್ ಬಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅದರಲ್ಲಿ ಬೇಸಿಕಲಿ KLR ಆಕ್ಟ್ ಇದೆ, ದೆನ್ ಅದು PTCL ಆಕ್ಟ್ ಇದೆ, ಸೀನಿಯರ್ ಸಿಟಿಜನ್ ಆಕ್ಟ್ ಇದೆ ಅದರಲ್ಲಿ, ಆಮೇಲೆ ಫುಡ್ ಸೇಫ್ಟಿ ಆಕ್ಟ್ ಇದೆ, ಆಮೇಲೆ ಬಿಕಾಸ್ ಎಲೆಕ್ಷನ್ ಟೈಮಲ್ಲಿ ತಾವು ML ಎಲೆಕ್ಷನ್ ಅಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಚುನಾವಣಾಧಿಕಾರಿ ಆಗಿರ್ತೀರಿ, ರಿಟರ್ನಿಂಗ್ ಆಫೀಸರ್, ಅದು ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ. MP ಎಲೆಕ್ಷನ್ ಅಲ್ಲಿ ತಾವು AR ಆಗಿರ್ತೀರಿ. ಆಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಡ್ರಾಟ್ ಫ್ಲಡ್ ಎಲ್ಲ ಸಬ್ ಕಮಿಟಿ ಚೇರ್ಮನ್ ಇರ್ತೀರಿ. SC/ST ಅಟ್ರೋಸಿಟೀಸ್ ಆಕ್ಟ್ ಅದರ ಪ್ರಕಾರ ಕಮಿಟಿಯಲ್ಲಿ ಸಬ್ ಡಿವಿಷನ್ ಚೇರ್ಮನ್ ಇರ್ತೀರಿ. ಲ್ಯಾಂಡ್ ಟ್ರಿಬ್ಯುನಲ್ ಆಕ್ಟ್ ಇದೆ, ಸೊ ಅದರಲ್ಲಿ ತಾವು ಕೂಡ ಸಬ್ ಡಿವಿಷನ್ ಲೆವೆಲ್ ಕಮಿಟಿ ಚೇರ್ಮನ್ ಇರ್ತೀರಿ. ಸೊ ಸಫಾಯಿ ಕರ್ಮಚಾರಿ ಕಮಿಟಿ ಚೇರ್ಮನ್ ಇರ್ತೀರಿ, ಸ್ಯಾಂಡ್ ಕಮಿಟಿ ಚೇರ್ಮನ್ ಇರ್ತೀರಿ. ಈ ರೀತಿ ಮೋರ್ ದೆನ್ 10-12 ಸಬ್ ಡಿವಿಷನ್ ಕಮಿಟಿ ಚೇರ್ಮನ್ ಇರ್ತೀರಿ. ಆಮೇಲೆ ಇವೆಲ್ಲ ಆಕ್ಟ್ ರೂಲ್ಸ್ ಬಗ್ಗೆನು ಸ್ವಲ್ಪ ತಿಳ್ಕೊಂಡು ಹೋಗಿ, ಯಾಕಂದ್ರೆ ಇದು ಇಲಾಖೆ ಅಂದ್ರೆ ಮಾತೃ ಇಲಾಖೆ. ಆಮೇಲೆ ಬಹಳಷ್ಟು ಆಕ್ಟ್ಸ್ ಇದೆ, ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅಥವಾ ನಮಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಸೊ ಯಾಕಂದ್ರೆ ಬಹಳಷ್ಟು ಲಾರ್ಜ್ ಎಕ್ಸ್ಟೆಂಟ್ ಪೀಪಲ್ ಸೊಸೈಟಿ ಯು ಕ್ಯಾನ್ ಹೆಲ್ಪ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ಸೊ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ. ಸೊ ಈಗ ಏನ್ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ ಅದ್ರ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡು ಹೋದ್ರೆ ನೀವು ಎಲ್ಲ ಏನ್ ಎಕ್ಸ್ಪ್ಲೇನ್ ಮಾಡಿದ್ರಿ ಅದ್ರ ಬಗ್ಗೆ ಒಂದು 2 to 3 ಪಾಯಿಂಟ್ಸ್ ಅಥವಾ ಒಂದು 5-6 ಪಾಯಿಂಟ್ಸ್ ನೀಟಾಗಿ ಬೇಸಿಕ್ಸ್ ಅನ್ನ ತಿಳ್ಕೊಂಡು ಹೋದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಎಸ್.